ಬೆಂಗಳೂರಿನಲ್ಲಿ ಎಲ್ಪಿಜಿ ಗ್ಯಾಸ್ ಸಮಸ್ಯೆ ಯಾಕೋ ನಿಲ್ಲೋ ಹಾಗೆ ಕಾಣಿಸ್ತಾ ಇಲ್ಲ ಅಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಕಾರಣ ಈಗಲೂ ಕೂಡ ಎಲ್ಪಿಜಿ ಗ್ಯಾಸ್ ಅಭಾವ ಮುಂದುವರಿತಾ ಇದೆ. ಗ್ಯಾಸ್ ಕೊರತೆಯಿಂದ ಕೆಲ ಆಟೋ ಗ್ಯಾಸ್ ಬಂಕ್ಗಳು ಎಲ್ಲವೂ ಕೂಡ ಕ್ಲೋಸ್ ಆಗೋಗಿದೆ. ಗ್ಯಾಸ್ ಸಿಗೋ ಆಟೋ ಗ್ಯಾಸ್ ಬಂಕ್ಗಳ ಮುಂದೆ ಜನ ಕ್ಯೂ ನಿಲ್ತಿದ್ದಾರೆ, ಆಟೋ ಚಾಲಕರು ಕ್ಯೂ ನಿಲ್ತಿದ್ದಾರೆ. ಆದರೂ ಕೂಡ ಅವರಿಗೆ ಗ್ಯಾಸ್ ಸಿಗ್ತಾ ಇಲ್ಲ. ಕೆಲ ಆಟೋ ಗ್ಯಾಸ್ ಬಂಕ್ಗಳಲ್ಲಿ ಟೋಕನ್ ವ್ಯವಸ್ಥೆ ಈಗ ಜಾರಿ ಮಾಡಿಕೊಂಡಿದ್ದಾರೆ. ಕೆಲವು ಕಡೆ ನಿಗದಿತ ಬೆಲೆಯ ಗ್ಯಾಸ್ ಮಾತ್ರ ಇಲ್ಲಿ ಪೂರೈಕೆ ಆಗ್ತಿದೆ. ಆಟೋಗಾಗಿ 200 ರೂಪಾಯಿ, ಕಾರ್ಗಳಿಗೆ 500 ರೂಪಾಯಿ ಗ್ಯಾಸ್ ಮಾತ್ರ ಇಲ್ಲಿ ಪೂರೈಕೆ ಆಗುತ್ತೆ. ಕಳೆದ ಒಂದು ವಾರದಿಂದ ಸಮಸ್ಯೆ ಎದುರಿಸ್ತಾ ಇರುವಂತಹ ಆಟೋ ಚಾಲಕರ ಈ ಸಮಸ್ಯೆಗೆ ಬ್ರೇಕ್ ಹಾಕ್ತಾ ಇಲ್ಲ ರಾಜ್ಯ ಸರ್ಕಾರ. ಸರ್ಕಾರದ ವಿರುದ್ಧ ಈಗಾಗಲೇ ಆಟೋ ಚಾಲಕರು ಬಹಳಷ್ಟು ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ. ಹೋರಾಟ ಮಾಡ್ತೀವಿ, ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಮುಂದಾಗ್ತಿದ್ದಾರೆ. ಅದರಲ್ಲಿ ಈಗ ಕೆಲವೊಂದು ಕಡೆ ಇಲ್ಲಿ ಆಟೋ ಗ್ಯಾಸ್ ಬಂಕ್ಗಳಲ್ಲಿ ಟೋಕನ್ ವ್ಯವಸ್ಥೆ ಕೂಡ ಜಾರಿ ಮಾಡಿಕೊಂಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಆಟೋಗಳಿಗೆ 200 ರೂಪಾಯಿ, ಕಾರ್ಗಳಿಗೆ 500 ರೂಪಾಯಿ ಗ್ಯಾಸ್ ಮಾತ್ರ ಇಲ್ಲಿ ಪೂರೈಕೆ ಆಗುತ್ತೆ. ಗ್ಯಾಸ್ ಸಿಗ್ತಾ ಇದೆ ಅಂತ ಹೇಳಿ ಇಲ್ಲಿ ಮುಂಚಿತವಾಗಿ ಫಿಲ್ ಮಾಡಿಸ್ಕೊಳ್ಳೋದು ಇದೆಲ್ಲವೂ ಕೂಡ ಮಾಡ್ತಾ ಇದ್ರು. ಯಾವಾಗ ಗ್ಯಾಸ್ ಕೊರತೆ ಉಂಟಾಗಬಹುದು ಅನ್ನುವಂಥ ಒಂದು ಸೂಚನೆ ಸಿಕ್ತು. ಅದಾದ ನಂತರ ಹೇಗೆ ಇದೀಗ ಎಲ್ಪಿಜಿ ಗ್ಯಾಸ್ ಅಭಾವದಿಂದ ಕೆಲವೊಂದು ಆಟೋ ಗ್ಯಾಸ್ ಬಂಕ್ಗಳಲ್ಲಿ ಟೋಕನ್ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ. ಟೋಕನ್ಗಳನ್ನು ತಗೊಂಡು ಕ್ಯೂ ನಿಂತ್ಕೊಂಡು ಗ್ಯಾಸ್ ಅನ್ನ ಫಿಲ್ ಮಾಡಿಸ್ಕೊಳ್ಬೇಕಾಗತ್ತೆ. ಈಗ ಇಂಥ ಪರಿಸ್ಥಿತಿ ಸದ್ಯಕ್ಕೆ ಈಗ ಬೆಂಗಳೂರಿನಲ್ಲಿ ಆಗಿರುವಂಥದ್ದು. ಗ್ಯಾಸ್ ಸಿಗೋ ಆಟೋ ಗ್ಯಾಸ್ಗಳ ಮುಂದೆ ಈ ರೀತಿಯಾಗಿ ಆಟೋ ಚಾಲಕರು ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಲ್ತಿದ್ದಾರೆ. ಮತ್ತೊಂದು ಕಡೆ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಆದರೆ ರಾಜ್ಯ ಸರ್ಕಾರ ಇದಕ್ಕೆ ಕೇಂದ್ರ ಸರ್ಕಾರವನ್ನ ದೂರ್ತಾ ಇದೆ. ಇದು ಕೇಂದ್ರದ ಕೆಲಸ, ನಮ್ಮ ಕೆಲಸ ಅಲ್ಲ. ಕೇಂದ್ರ ಸರ್ಕಾರ ಏನ್ ಮಾಡ್ತಿದೆ ಅದಕ್ಕೆ ಪರ್ಯಾಯ ವ್ಯವಸ್ಥೆ ಅವರು ಮಾಡಬೇಕು, ನಾವು ಮಾಡಬೇಕಾಗಿರೋದಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಹೇಳಿದ್ರು. ಮತ್ತೊಂದು ಕಡೆ ಆಹಾರ ಸಚಿವ KH ಮುನಿಯಪ್ಪ ಅವರ ಮನೆಗೆ ಮುತ್ತಿಗೆ ಹಾಕ್ತೀವಿ ಅಂತ ಹೇಳಿ ಆಟೋ ಚಾಲಕರು ನಿನ್ನೆ ಅಷ್ಟೇ ಮುಂದಾಗಿದ್ರು. ಆ ಸಂದರ್ಭದಲ್ಲಿ ಬಹಳ ಕೂಲ್ ಆಗಿ ಉತ್ತರವನ್ನ ಕೊಟ್ಟಿದ್ದಂತ KH ಮುನಿಯಪ್ಪ ಅವರು ಆಟೋ ಚಾಲಕರು ಬಂದರೂ ಕೂಡ ಅವರಿಗೊಂದು ಸಮಾಧಾನ ಹೇಳಿ ಕಳಿಸ್ತೀನಿ, ಅದ್ರ ಹೊರತಾಗಿ ಎಷ್ಟು ಆಗುತ್ತೋ ಅಷ್ಟನ್ನ ಸಮಸ್ಯೆ ಬಗೆಹರಿಸಲಿಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಹೇಳಿ ಒಂದು ಭರವಸೆಯನ್ನ ಕೊಟ್ಟಿದ್ರು. ಆದ್ರೆ ಆ ರೀತಿ ಏನು ಆಗ್ತಾ ಇಲ್ಲ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನುತಾ. ಇಲ್ಲಿ ಆಟೋ ಗ್ಯಾಸ್ ಸಮಸ್ಯೆ ನೋಡ್ತಾ ಇದೀವಿ, ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಹೊರತು ಕಡಿಮೆ ಅಂತೂ ಆಗ್ತಿಲ್ಲ. ಈಗ ವಿಶೇಷವಾಗಿ ರಾಜ್ಯ ಸರ್ಕಾರಕ್ಕೆ ಬಹಳಷ್ಟು ಪ್ರೆಷರ್ ಆಗ್ತಿದ್ದಾರೆ ಆಟೋ ಚಾಲಕರು. ಇದರಲ್ಲಿ ಏನಾದ್ರೂ ಬದಲಾವಣೆ ಆಗಬಹುದಾ? ಏನಾದ್ರೂ ಒಂದು ಪರ್ಯಾಯ ವ್ಯವಸ್ಥೆ ಆಗಬಹುದಾ? ಈಗಾಗಲೇ ಎಲ್ಪಿಜಿ ಅಭಾವ ನಮ್ಮ ಬೆಂಗಳೂರಿನಲ್ಲಿ ಮುಂದಿರುವಂತಿತ್ತು. ಗ್ಯಾಸ್ ಕೊರತೆಯಿಂದಾಗಿ ಕೆಲವು ಆಟೋ ಬಂಕ್ಗಳು ಈಗಾಗಲೇ ಸಂಪೂರ್ಣವಾಗಿ ಬಂದ್ ಆಗಿದೆ. ಈ ಒಂದು ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಇದರ ಬಗ್ಗೆ ಗಮನ ಕೊಡುವಂತೆ ಸಾಕಷ್ಟು ಆಟೋ ಚಾಲಕರು ಮನವಿನ ಕೂಡ ಸಲ್ಲಿಸಿದ್ರು. ಜೊತೆಗೆ ಇನ್ನು ಕೆಲವೊಂದಷ್ಟು ಆಟೋ ಬಂಕ್ಗಳು ಕೂಡ ಬಂದ್ ಆಗಿದೆ. ಇನ್ನು ಉಳಿದಂತಹ ಕೆಲವೊಂದಷ್ಟು ಆಟೋ ಗ್ಯಾಸ್ LPG ಎಲ್ಲಿ ಡಿಸ್ಟ್ರಿಬ್ಯೂಟರ್ ಇತ್ತು ಅಲ್ಲಿ ಕೂಡ ಕ್ಯೂಗಳು ಮುಂದುವರಿತಾ ಇರುವಂತದ್ದು. ಇನ್ನ ಕೆಲವೊಂದಷ್ಟು ಆಟೋಗಳಲ್ಲಿ ಟೋಕನ್ ವ್ಯವಸ್ಥೆಯನ್ನ ಮಾಡಲಾಗಿರುವಂತದ್ದು. ಯಾಕಂದ್ರೆ ಸರದಿ ಸಾಲಿನಲ್ಲಿ ನಿಂತು ಕಾದು ಹೈರಾಣಾಗುವಂತಹ ಆಟೋ ಚಾಲಕರಿಗೆ ಒಂದು ಪರ್ಯಾಯ ಮಾರ್ಗವಾಗಿ ಈ ಒಂದು ಟೋಕನ್ ವ್ಯವಸ್ಥೆ ಕೂಡ ಮಾಡಲಾಗಿರುವಂತದ್ದು. ಕೆಲವೊಂದು ಕಡೆಯಲ್ಲಿ ಆ ಒಂದು ಟೋಕನ್ ಏನಿರುತ್ತೆ ಅವ್ರು ಕೊಟ್ಟವರಿಗೆ ಮಾತ್ರ ಒಂದು ಆಟೋ ಬಂಕ್ಗಳಲ್ಲಿ ಒಂದು ಗ್ಯಾಸ್ ನ ಸೌಲಭ್ಯವನ್ನ ಇದೀಗ ಕಲ್ಪಿಸಲಾಗಿರುವುದು. ಅಂದ್ರೆ ಯಾವ ಒಂದು ನಿಟ್ಟಿನಲ್ಲಿ ಇದನ್ನ ಜಾರಿಗೊಳಿಸಲಾಗಿದೆ ಅಂದ್ರೆ ಬೇಕಾಬಿಟ್ಟಿ ಬಂದು ಅಲ್ಲಿ ಆಟೋ ಚಾಲಕರು ಸಾಲು ಸರತಿ ಸಾಲಿನಲ್ಲಿ ನಿಲ್ಲುವಂಥದ್ದು, ಅವರು ಸುಸ್ತಾಗುವಂಥದ್ದು, ಮತ್ತೆ ಅದ್ರ ಜೊತೆಗೆ ಸಂಚಾರ ದಟ್ಟಣೆಗೂ ಕೂಡ ಕಾರಣವಾಗುವಂತ ಹಿನ್ನೆಲೆಯಲ್ಲಿ ಇದೆಲ್ಲ ಕಡಿವಾಣ ಹಾಕುವಂತ ನಿಟ್ಟಿನಲ್ಲಿ ಒಂದು ರೀತಿಯಲ್ಲಿ ಆಟೋ ಬಂಕ್ ನಲ್ಲಿ ಟೋಕನ್ ವ್ಯವಸ್ಥೆಯನ್ನ ಕಲ್ಪಿಸಲಾಗಿರುವಂತದ್ದು. ಆ ಒಂದು ನಿಟ್ಟಿನಲ್ಲಿ ಯಾರಿಗೆಲ್ಲ ಚಾಲಕರಿಗೆ ಟೋಕನ್ ವ್ಯವಸ್ಥೆಯನ್ನ ಮಾಡಲಾಗಿದೆ ಅವರಿಗೂ ಮಾತ್ರ ಒಂದು ರೀತಿಯಲ್ಲಿ LPG ಗ್ಯಾಸ್ಗಳು ಲಭ್ಯವಾಗ್ತಾ ಇರುವಂತದ್ದು. ಅದು ನಿಗದಿತ ಬೆಲೆಗೆ LPG ಗ್ಯಾಸ್ಗಳ ಪೂರೈಕೆ ಆಗ್ತದೆ. ಇಲ್ಲಿ ಆಟೋಗಾಗಿ 200 ರೂಪಾಯಿಗಳನ್ನ, ಜೊತೆಗೆ ಕಾರ್ಗಳಿಗಾಗಿ 500 ರೂಪಾಯಿ ಗ್ಯಾಸ್ಗಳನ್ನ ಮಾತ್ರ ಪೂರೈಕೆಯನ್ನ ಮಾಡ್ತಾ ಇರುವಂತದ್ದು. ಅವರು ಎಷ್ಟೇ ಕ್ಯೂ ನಿಂತಿರ್ಬೋದು ಅಥವಾ ಎಷ್ಟೇ ಟೋಕನ್ ಅನ್ನ ತೆಗೆದುಕೊಂಡ್ರು ಕೂಡ ಒಬ್ಬರಿಗೆ ಕೇವಲ ಆಟೋಗೆ 200 ರೂಪಾಯಿನ ಗ್ಯಾಸ್ಗಳನ್ನ ಲಭ್ಯವಾಗ್ತಾ ಇದೆ. ಜೊತೆಗೆ ಕಾರ್ಗಳಿಗೆ 500 ರೂಪಾಯಿನ ಗ್ಯಾಸ್ಗಳು ಲಭ್ಯವಾಗ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಕಳೆದ 10 ದಿನಗಳಿಗಿಂತ ಅಧಿಕ ದಿನಗಳಿಂದಲೂ ಕೂಡ ಚಾಲಕರು ಈ ಒಂದು ಸಮಸ್ಯೆಯ ಸುಳಿಯಲ್ಲಿ ಸಿಲುಕಿದ್ದು ಸಾಕಷ್ಟು ಸರ್ಕಾರಕ್ಕೆ ಮನವಿಯನ್ನು ಕೂಡ ಮಾಡಿದ್ರು. ಇನ್ ಮುಂದೆಯಾದ್ರೂ ಒಂದು ಸರ್ಕಾರ ಈ ಒಂದು ಆಟೋ ಚಾಲಕರ ಮನವಿಗೆ ಮರುಗುತ್ತಾ ಒಂದು ಸಮಸ್ಯೆಗೆ ಪರಿಹಾರವನ್ನ ತಂದು ಕೊಡುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಥ್ಯಾಂಕ್ ಯು ವಿನುತಾ ನಿಮ್ಮೆಲ್ಲ ಮಾಹಿತಿಗಾಗಿ.